ಸಮಯ ಸಿಕ್ಕರೆ ಹೈಕಮಾಂಡ್ ಟೈಮ್ ಕೊಟ್ಟರೆ ಹೈಕಮಾಂಡ್ ನ ಭೇಟಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಸಿದ್ದರಾಮಯ್ಯನವರು. ನಾಳೆ ವೇಣುಗೋಪಾಲ್ ನಾನು ಒಂದೇ ಕಾರ್ಯಕ್ರಮದಲ್ಲಿ ಇರ್ತೀವಿ, ಅಂದ್ರೆ 4ನೇ ತಾರೀಕು ಒಂದೇ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಿಗ್ತೀವಿ, ಭೇಟಿ ಆಗ್ತೀವಿ ಅಂತ ಕೂಡ ಹೇಳಿದ್ರು. ಹಂಗಾಗಿ ಅಲ್ಲೇನು ಚರ್ಚೆ ಆಗುತ್ತೆ ಅನ್ನೋದು ಪ್ರಶ್ನೆ. ಅಲ್ಲೇ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಯಾವ ವಿಚಾರ ಚರ್ಚೆ ಮಾಡ್ತೀರಿ ಸರ್ ಅಂತ ಕೇಳಿದ್ರೆ ಹೇಳಿಲ್ಲ. ಎಲ್ಲವನ್ನ ಮೊನ್ನೆಯೇ ಚರ್ಚೆ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಸಿದ್ದರಾಮಯ್ಯನವರು ಹೇಳಿದ್ರು. ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರಕ್ಕೆ ನಾವಿಬ್ರು ಬದ್ಧ. ಈ ಲೈನ್ ಇದೆಯಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿಗೆ ಅಧಿಕಾರ ಹಸ್ತಾಂತರದ ಮಾತಿಲ್ಲ, ಒಪ್ಪಂದ ಇಲ್ಲ ಅಂತ ಹೇಳಕ್ಕಿಲ್ಲ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೀವಿ ಇಬ್ಬರು ನಾಯಕರು ಅಂತ ಸ್ಪಷ್ಟಪಡಿಸುತ್ತಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಯಾವಾಗ್ಲೂ ಕೂಡ ಬ್ರದರ್ಸ್ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಹಂಗೆ ಇರಿ ಸರ್, ಅದನ್ನೇ ರಾಜ್ಯದ ಜನ ಕೇಳ್ತಾ ಇರೋದು. ಸಮಯ ಸಿಕ್ಕರೆ ಹೈಕಮಾಂಡ್ ಟೈಮ್ ಕೊಟ್ರೆ ಭೇಟಿ ಆಗ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಯಾವ ವಿಚಾರ ಅನ್ನೋದು ಓಪನ್ ಆಗಿ ಹೇಳಬೇಕಾಗಿಲ್ಲ, ಅದು ಓಪನ್ ಸೀಕ್ರೆಟ್. ರಾಜ್ಯದ ಜನತೆಗೆ ಗೊತ್ತಿದೆ, ಪಕ್ಷದ ನಾಯಕರಿಗೆ ಗೊತ್ತಿದೆ, ವಿಪಕ್ಷದವ್ರಿಗೂ ಅರ್ಥ ಆಗಿದೆ. ಹಂಗಾಗಿ ಓಪನ್ ಆಗಿ ಅವ್ರ ಬಾಯಲ್ಲಿ ಬರಬೇಕು ಅಂತ ಏನಿಲ್ಲ ಒಪ್ಪಂದದ ವಿಚಾರ. ಮೊನ್ನೆ ಎಲ್ಲ ಚರ್ಚೆ ಮಾಡಿದ್ದೀವಿ, ಹೈಕಮಾಂಡ್ ಟೈಮ್ ಕೊಟ್ರೆ ಹೋಗ್ತೀವಿ, ಚರ್ಚೆ ಮಾಡ್ತೀವಿ ಅಂತ ಕೂಡ ಹೇಳ್ತಿದ್ದಾರೆ. ಹಂಗಾಗಿ ಯಾವ ವಿಚಾರ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಅವ್ರು ಏನೇ ಹೇಳ್ಬೋದು, ಮೆಕ್ಕೆಜೋಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ, ಅಧಿವೇಶನದ ಬಗ್ಗೆ ಮಾತಾಡಿದ್ವಿ, ಅವಿಶ್ವಾಸ ನಿರ್ಣಯ ಮಂಡನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ. ಬಟ್ ಇದೆಲ್ಲವೂ ಕೂಡ ಸೆಕೆಂಡ್ ಆಪ್ಷನ್.